ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ದೇವಿ ನಾರಾಯಣಿ ನಮೋಸ್ತುತೆ ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವಾತ್ಮಕಂ ವಿಶ್ವಜಿತಂ ನಿರೀಹಂ ಆದ್ಯಂತಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಣಾಂ ಪ್ರಣಾಮ್ಯಹಂ. ಓಂ ಭಗವಂತನ ನಾಮಸ್ತುತಿಯ ಮುಖಾಂತರವಾಗಿ ಪ್ರಾರ್ಥನೆಗೈದ ಈಶ್ವರ ಆಚಾರ್ಯ ದೊಡ್ಡರಂಗಡಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಇದೀಗ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ನಾವೀಗ ತಲುಪ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಇರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಪುಷ್ಪ ನೀಡಿ ಸ್ವಾಗತಿಸಿಕೊಳ್ಳುವಂತಹ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಕೊಡುಗೈ ದಾನಿಗಳು ಆಗಿರ್ತಕ್ಕಂತಹ ಶ್ರೀಯುತ ಬಳುಕೂರು ಡಾಕ್ಟರ್ ಗೋಪಾಲ್ ಆಚಾರ್ಯ ಅವರಿಗೆ, ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಜಯಕರ್ ಆಚಾರ್ಯ ಅವರ ಮೂಲಕವಾಗಿ ಪ್ರೀತಿಯ ಪುಷ್ಪವನ್ನ ನೀಡುವುದರ ಮೂಲಕವಾಗಿ ತಮ್ಮೆಲ್ಲರ ಚಪ್ಪಾಳೆ ಮುಖಾಂತರವಾಗಿ ತಮಗಿದು ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತವನ್ನ ಬಯಸಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಯೂನಿಯನ್ ಅಧ್ಯಕ್ಷರು, ನಮ್ಮ ಯೂನಿಯನ್ ನಲ್ಲಿ ಹಿರಿಯ ಸದಸ್ಯರಾಗಿ ಗುರುತಿಸಿಕೊಂಡಿರತಕ್ಕಂಥ ಶ್ರೀಯುತ ಅಚ್ಯುತ್ ಆಚಾರ್ಯ ಮಧ್ವನಗರ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೆ ವಸಂತ್ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಇಂದು ನಮ್ಮ ಊರಿನಲ್ಲಿ ಅರಳಿದಂತಹ ಗುಲಾಬಿ ಪುಷ್ಪವನ್ನ ನಲ್ಮೆಯ ಅತಿಥಿಗಳಿಗೆ ನೀಡುವುದರ ಮೂಲಕವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕು. ತಮ್ಮೆಲ್ಲರ ಜೋರ ಚಪ್ಪಾಳೆ ಮುಖಾಂತರವಾಗಿ ತಮಗಿದು ಪ್ರೀತಿಯ ಆದರಣೀಯ ಸ್ವಾಗತ ಸುಸ್ವಾಗತ. ಇನ್ನೋರ್ವ ನಲ್ಮೆಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಗೋಕುಲ್ ಆಚಾರ್ಯ ನಿಟ್ಟೂರು, ನಮ್ಮ ಸಂಘಟನೆಯ ಪ್ರಧಾನ ಸಂಚಾಲಕರು. ಶ್ರೀಯುತರಿಗೆ ಅನಂತಯ್ಯ ಆಚಾರ್ಯವರು ಕಾರ್ಯಕ್ರಮದ ಮುಖ್ಯ ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಪ್ರೀತಿಯ ಗುಲಾಬಿ ಪುಷ್ಪವನ್ನು ನೀಡುವುದರ ಮೂಲಕವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ನಾನು ಕೇಳ್ಕೊಳ್ತಾ ಇದ್ದಾನೆ. ಚಪ್ಪಾಳೆ ಮುಖಾಂತರವಾಗಿ ತಮಗಿದು ಸ್ವಾಗತ ಸ್ವಾಗತ ಸುಸ್ವಾಗತ. ಹಾಗೆ ಇನ್ನೋರ್ವ ನಮ್ಮ ಆತ್ಮೀಯರು ಶ್ರೀಯುತ ಬಾಬುರಾಯ ಆಚಾರ್ಯ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ನಮ್ಮ ಸಂಘಟನೆಯ ಹಿರಿಯ ಸದಸ್ಯರು. ಶ್ರೀಯುತರಿಗೆ ವಿಶ್ವನಾಥ್ ಕೋಡಿಬೆಟ್ಟ ಅವರು ಮುಖ್ಯ ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಪ್ರೀತಿಯ ಪುಷ್ಪವನ್ನು ನೀಡುವುದರ ಮೂಲಕವಾಗಿ ನಲ್ಮೆಯ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕು. ಜೋರಾದ ಚಪ್ಪಾಳೆ ಮುಖಾಂತರವಾಗಿ ತಮಗಿದು ಸ್ವಾಗತ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀಪತಿ ಆಚಾರ್ಯ, ನಮ್ಮ ಸಂಘಟನೆಯ ಉಪಾಧ್ಯಕ್ಷರು. ಶ್ರೀಯುತರಿಗೆ ರವಿ ಆಚಾರ್ಯ ನೇಜಾರು ಇವರು ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಗುಲಾಬಿ ಪುಷ್ಪವನ್ನು ನೀಡುವುದರ ಮೂಲಕವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುವಂತೆ ರವಿ ಆಚಾರ್ಯ ಕೆಮ್ಮಣ್ಣು ಇವರ ಮೂಲಕವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಎಲ್ಲ ನಮ್ಮ ಪ್ರೀತಿಯ ಸಹೋದರರು ಬಂಧುಗಳು. ಹಾಗೆ ನಮ್ಮ ಇವತ್ತಿನ ಈ ಒಂದು ಕ್ರಿಕೆಟ್ ಪಂದ್ಯಕೂಟ ಎರಡು ಮೈದಾನದಲ್ಲಿ ನಡೀತದೆ, ಎ ಮತ್ತು ಬಿ ಮೈದಾನ. ಈ ಒಂದು ಮೈದಾನದಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿರತಕ್ಕಂತ ಎಲ್ಲ ಅಂಪೈರ್ಸ್ಗಳು ಹಾಗೆ ಸ್ಕೋರರ್ಸ್ಗಳು, ಈ ಒಂದು ಟೂರ್ನಮೆಂಟ್ ನ ನೇರ ಪ್ರಸಾರದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತ ಸ್ಪೋರ್ಟ್ಸ್ ಕನ್ನಡ ವೆಬ್ಸೈಟ್ ನ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣ ಆಚಾರ್ಯ ಕೋಟ ಇವರಿಗೂ, ಹಾಗೆ ಈ ಒಂದು ಇವೆಂಟ್ ನ ಮ್ಯಾನೇಜ್ಮೆಂಟ್ ವ್ಯವಸ್ಥೆಯನ್ನು ವಹಿಸಿಕೊಂಡಿರತಕ್ಕಂಥ ನವ್ಯ ಎಂಟರ್ಪ್ರೈಸಸ್ ಕುಂಜಾಲು ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಆಚಾರ್ಯ ಅವರು, ಹಾಗೆ ನಮ್ಮ ಜೊತೆಗೆ ಈ ಒಂದು ಕ್ರಿಕೆಟ್ ಪಂದ್ಯಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ದಾನಿಗಳು ಕೈ ಜೋಡಿಸಿದ್ದಾರೆ. ಅವರೆಲ್ಲರೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ನಾವು ಬಯಸಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕ್ರಿಕೆಟ್ ಪಂದ್ಯಕೂಟಕ್ಕೆ ಹಲವು ದಿನಗಳಿಂದ ಎಲೆಮರೆಯ ತೆರೆಯ ಒಂದು ಕಾಯಿಯ ರೀತಿಯಲ್ಲಿ ತಾನು ಬೆಳಕಿಗೆ ಬಾರದೆ ಹಿಂದೆ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನ ನೆರವೇರಿಸಿರ್ತಕ್ಕಂಥ ನಮ್ಮ ಸಮುದಾಯ ಕಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಸಮುದಾಯದ ಓರ್ವ ಶ್ರೇಷ್ಠ ಹೆಗ್ಗಳಿಕೆಯ ಕ್ರಿಕೆಟ್ ಆಟಗಾರ ನಮ್ಮ ಆತ್ಮೀಯ ಮಿತ್ರ ರಾಜೇಶ್ ಆಚಾರ್ಯ ಅವರಿಗೆ ತಮ್ಮೆಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅವರು ನೀಡಿರ್ತಕ್ಕಂಥ ಸೇವೆಯನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಬೆಳಿಗ್ಗೆ ಮಳೆ ಬರ್ತಾ ಇದ್ರು ಕೂಡ ಅವರು ಪಿಚ್ ನಲ್ಲಿ ಇದ್ದು ಪಿಚ್ ನ ಒಂದು ವ್ಯವಸ್ಥೆಯನ್ನ ನೋಡಿಕೊಳ್ತಾ ಇದ್ರು. ಅಂತ ಒಂದು ಜವಾಬ್ದಾರಿ ಉಳ್ಳಂತ ವ್ಯಕ್ತಿ ಅವರಿಗೆ ಕೂಡ ಸ್ವಾಗತ ಪ್ರೀತಿಯ ಸುಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ.
ಕಳೆದ ಒಂದು 5 ವರ್ಷಗಳಿಂದ ಈ ಒಂದು ಕ್ರಿಕೆಟ್ ಪಂದ್ಯಕೂಟದ ಸಂಯೋಜನೆಯಲ್ಲಿ ನಿರಂತರವಾಗಿ ನಮಗೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಮುಂದೆ ಕೂಡ ತಮ್ಮ ಸಹಕಾರ ಹೀಗೆ ಇರಲಿ ಎಂಬುದಾಗಿ ಬಯಸಿಕೊಳ್ತಾ ಇದೀಗ ನೇರವಾಗಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೀಗ ತೆರಳುತ್ತಾ ಇದ್ದೇವೆ. ವೇದಿಕೆಯ ಮೇಲ್ಭಾಗದಲ್ಲಿ ಇರತಕ್ಕಂಥ ಬಳಕೂರು ಡಾಕ್ಟರ್ ಗೋಪಾಲ್ ಆಚಾರ್ಯ ಅವರು ಹಾಗೆ ಉಳಿದಂತ ಎಲ್ಲ ಅತಿಥಿಗಳು ಕೂಡಿಕೊಂಡು ದೀಪವನ್ನು ಬೆಳಗಿಸುವ ಮೂಲಕವಾಗಿ ಒಂದು ಕ್ರಿಕೆಟ್ ಪಂದ್ಯಕೂಟಕ್ಕೆ ಚಾಲನೆಯನ್ನು ನೀಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದಶಮಾನೋತ್ಸವದ ಸಂಭ್ರಮಾಚರಣೆ ನಮ್ಮ ಯೂನಿಯನ್ಗೆ ಉಡುಪಿ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟರ್ಸ್ ಯೂನಿಯನ್ ರಿಜಿಸ್ಟರ್ಡ್ ಉಡುಪಿ ಈ ಸಂಸ್ಥೆ ಅನ್ನುವಂಥದ್ದು ಬೆಳೆದು ಹೆಮ್ಮರವಾಗಿ 10 ವರ್ಷಗಳನ್ನ ಪೂರೈಸ್ತಾ ಇದೆ. ಈ 10 ವರ್ಷಗಳ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಶ್ರೀ ವಿಶ್ವಕರ್ಮ ಟೋಪಿ 2025 ಸಾಗಿ ಬರ್ತಾ ಇದೆ. ಪಡುವೆಗೊಡೆಯ ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರನ್ನ ಭಕ್ತಿಪೂರ್ವಕವಾಗಿ ನೆನೆಸಿಕೊಂಡು ಪಡುವೆಗೊಡೆಯನ ನಾಮಧೇಯದಲ್ಲಿ ದೀಪವನ್ನ ಪ್ರಜ್ವಲಿಸಿ ಈ ಬೆಳಗುತ್ತಿರುವಂತಹ ದೀಪ ನಮ್ಮೆಲ್ಲರ ಬಾಳಲಿರತಕ್ಕಂತಹ ಅಜ್ಞಾನದ ಅಂಧಕಾರವನ್ನ ಹೊಡೆದೋಡಿಸಿ ಜ್ಞಾನದ ಬೆಳಕನ್ನ ಎಲ್ಲೆಡೆಯಲ್ಲಿ ಪಸರಿಸಲಿ. ನಾವೆಲ್ಲರೂ ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂತ ಅವಕಾಶವನ್ನ ಆ ಭಗವಂತ ನಮಗೆ ಅನುಗ್ರಹಿಸಲಿ ಅನ್ನುವಂತ ಹಾರೈಕೆಯೊಂದಿಗೆ ಉದ್ಘಾಟನೆ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ವಂದನೆ ಕೃತಜ್ಞತೆಗಳನ್ನ ಸಲ್ಲಿಸಿಕೊಳ್ತಾ ಇದೀಗ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಟ್ಟಂತಹ ಉದ್ಘಾಟಕರು ಬಳಕೂರು ಡಾಕ್ಟರ್ ಗೋಪಾಲ್ ಆಚಾರ್ಯ ಅವರು ಉದ್ಘಾಟಕರ ನುಡಿಗಳನ್ನು ಆಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಂ ನಮ್ಮ ಕಾಳಿಕಾಮೇನ ನಮ್ಮ ಕಾರ್ಪೆಂಟರ್ ಯೂನಿಯನ್ನಿಂದ 5 ವರ್ಷಗಳಿಂದ ಇದೊಂದು ಕ್ರಿಕೆಟ್ ಮ್ಯಾಚನ್ನು ಮಾಡ್ತಾ ಇದ್ದೇವೆ. ಹಾಗೆ ನೀವೆಲ್ಲರೂ ಕೂಡ ನಮ್ಮ ಸಮಾಜದವರೇ ಬಂದು ಈ ಗ್ರೌಂಡಲ್ಲಿ ಆಡೋದು ನಮ್ಮ ಹೆಮ್ಮೆ. ಇವತ್ತು ಯಾರೇ ನಮ್ಮದೊಂದು ಅದರ ಗೆಲ್ಲಿ ಫಸ್ಟ್ ಸೆಕೆಂಡ್ ಇರಲಿ ನಮ್ಮವರೇ ಅಂತ ನಾವು ಒಂದು ಖುಷಿ ಪಡುವಂಥದ್ದು. ಆದರೆ ನಮ್ಮ ಯೂನಿಯನ್ನಿಂದ ಸತತ 10 ವರ್ಷದಿಂದ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅದಲ್ಲದೆ ನಾಡ್ದು ಜೂನಲ್ಲಿ ನಮ್ಮದು ದಶಮಾನೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನೀವೆಲ್ಲರೂ ಇದಕ್ಕೆ ಬಂದು ಸಹಕಾರ ಮಾಡಬೇಕು, ಮತ್ತು ನಮ್ಮದೇ ಕಾರ್ಯಕ್ರಮ ಅಂತ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಮ್ಮೆಲ್ಲ ಯುವಕರಲ್ಲಿ ನಾನೊಂದು ಕೇಳೋದು. ಯಾಕೆಂದರೆ ಮ್ಯಾಚ್ ಒಂದೇ ಅಂತಲ್ಲ, ಎಲ್ಲದೂ ನಾವು ಇದ್ದೇವೆ ಅಂತ ನಾವು ತೋರಿಸ್ಬೇಕು. ಕಾರ್ಯಕ್ರಮಕ್ಕೆ ನಮ್ಮ ಜೈಕರ್ ಬರೋರೆಲ್ಲ ಅರೇಂಜ್ ಮಾಡ್ತಾರೆ, ನಿಮ್ಗೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಂತ ನಿಮ್ಮೆಲ್ಲ ಕೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗಾಗಲೇ ಟೈಮ್ ಆಗಿದೆ. ಜೇನುತುಪ್ಪದ ರೀತಿಯಲ್ಲಿ ಚುಟುಕಾಗಿ ಬಹಳಷ್ಟು ಸವಿಯಾಗಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಸಮಯವನ್ನ ಅರಿತು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದಂತ ಬಳಕೂರು ಡಾಕ್ಟರ್ ಗೋಪಾಲ್ ಆಚಾರ್ಯ ಅವರಿಗೆ ಒಮ್ಮೆ ತಮ್ಮೆಲ್ಲರ ಚಪ್ಪಾಳೆಯ ಕರತಾಳದ ಮುಖಾಂತರವಾಗಿ ಪ್ರೀತಿಯ ವಂದನೆ ಕೃತಜ್ಞತೆಗಳನ್ನ ಸಲ್ಲಿಸಿಕೊಳ್ತಾ ಮುಂದೆ ಜೂನ್ ನಲ್ಲಿ ನಡೆಯುವಂತಹ ಏನು ಕಾರ್ಯಕ್ರಮದ ಆಮಂತ್ರಣವನ್ನು ಈಗಾಗಲೇ ಉದ್ಘಾಟಕರು ನೀಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕಂತ ಹೇಳಿ ಮತ್ತೊಮ್ಮೆ ಸಂಘಟಕ ಪರವಾಗಿ ಕೇಳಿಕೊಳ್ತಾ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಇರತಕ್ಕಂತ ಮುಖ್ಯ ಅತಿಥಿಗಳಿಗೆ ಮಾತುಗಳಿಗೆ ಧ್ವನಿಯಾಗುವಂತಹ ಹೊತ್ತು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಗೋಕುಲ್ ಆಚಾರ್ಯ ನಿಟ್ಟೂರ್ ಅವರು ಮುಖ್ಯ ಅತಿಥಿಗಳ ನುಡಿಗಳನ್ನು ಆಡಬೇಕು ಅನ್ನೋದಾಗಿ ತಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಓಂ ನಮೋ ವಿಶ್ವಕರ್ಮಣ್ಯೇ ನಮಃ. ಇವತ್ತಿನ ಈ ಸುಸಂದರ್ಭವನ್ನು ನಾವು ಎಷ್ಟೋ ವರ್ಷದಿಂದ 10 ವರ್ಷದಿಂದ ಕಾಯ್ತಾ ಇದ್ದೇವೆ. ನಮ್ಮ ಒಂದು ದಶಮಾನೋತ್ಸವ ಮಾಡಬೇಕು, ಅತಿ ಅದ್ಭುತ ರೀತಿಯಲ್ಲಿ ಮಾಡಬೇಕು, ಮತ್ತು ನಮ್ಮ ಸಮಾಜದ ಯುವ ಆಟಗಾರರಿಗೆ ಒಂದು ಅದು ಒಂದು ನಿಜವಾದ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಸುಮಾರು ಒಂದು 6-7 ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಸಂಘದಿಂದ ತುಂಬ ಸಹಕಾರ ಸಿಕ್ಕಿದೆ. ಅದೇ ರೀತಿ ಮುಂದಿನ ಜೂನ್ 22ರಂದು ನಡೆಯುವ 10ನೇ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಕೂಡ ನಾವಿಲ್ಲೇ ಪಕ್ಕದ ನಿಟ್ಟೂರಿನಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೂ ಕೂಡ ನೀವು ಸರ್ವ ರೀತಿಯಿಂದಲೂ ಸಹಕಾರ ಮಾಡಬೇಕು ಮತ್ತು ಇವತ್ತಿನ ನಮ್ಮ ಕ್ರಿಕೆಟ್ ಪಂದ್ಯಾಟವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅತಿಥಿಗಳ ನುಡಿಗಳನ್ನಾಡಿದಂತಹ ಶ್ರೀಯುತ ಗೋಕುಲ್ ಆಚಾರ್ಯ ನಿಟ್ಟೂರ್ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಕರತಾಳದ ಮುಖಾಂತರವಾಗಿ ಕೃತಜ್ಞತೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಉಳಿದಂತ ಎಲ್ಲ ಅತಿಥಿಗಳು ಸಮಯ ಮೀರ್ತಾ ಇದೆ. ಆ ನಿಟ್ಟಿನಲ್ಲಿ ಕುಳಿತಲ್ಲಿಯೇ ನಗುಮೊಗದ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಅವರೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ವಂದನೆ ಕೃತಜ್ಞತೆಗಳನ್ನ ಸಲ್ಲಿಸಿಕೊಳ್ತಾ ಸಭಾ ಕಾರ್ಯಕ್ರಮದ ಅಂತಿಮ ಹಂತವನ್ನು ನಾವೀಗ ತಲುಪ್ತಾ ಇದ್ದೇವೆ.
ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುವಂತೆ ಉಡುಪಿ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟರ್ಸ್ ಯೂನಿಯನ್ ರಿಜಿಸ್ಟರ್ಡ್ ಉಡುಪಿ ಇದರ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಕ್ರಿಕೆಟ್ ಪಂದ್ಯಕೂಟದ ರೂವಾರಿಗಳಾಗಿರ್ತಕ್ಕಂಥ ಮಿತ್ರ ಜಯಕರ್ ಆಚಾರ್ಯ ಬೈಲೂರ್ ಅವರನ್ನ ವಂದನಾರ್ಪಣೆಗಾಗಿ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಎಲ್ರಿಗೂ ವಂದನೆಗಳು. ಆತ್ಮೀಯ ಯೂನಿಯನ್ನ ಸದಸ್ಯರೇ ಹಾಗೂ ಕ್ರಿಕೆಟ್ ಕ್ರೀಡಾಪಟುಗಳೇ, ಉಡುಪಿ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟರ್ ಯೂನಿಯನ್ ರಿಜಿಸ್ಟರ್ಡ್ ಇದರ ದಶಮಾನೋತ್ಸವದ ಪ್ರಯುಕ್ತವಾಗಿ ಹಮ್ಮಿಕೊಂಡಂತಹ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿದಂತಹ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಗೆ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಂತಹ ನಮ್ಮವರೇ, ನಮ್ಮ ಯೂನಿಯನ್ನ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಬಳ್ಕೂರು ಗೋಪಾಲಾಚಾರ್ಯ ಇವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸತತವಾಗಿ ನಮ್ಮ ಜೊತೆಗಿದ್ದುಕೊಂಡು ತನ್ನ ವಯೋಮಿತಿಯ ಪರಿಗಣನೆಯನ್ನು ಮಾಡದೆ ಹಿರಿಯರಾಗಿದ್ದುಕೊಂಡು ನಮಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಂತಹ ನಮ್ಮ ಯೂನಿಯನ್ನ ಪ್ರಧಾನ ಸಂಚಾಲಕರಾದ ನಿಟ್ಟೂರು ಗೋಕುಲಾಚಾರ್ಯ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೀವು ನೋಡ್ತಾ ಇದ್ದೀರಿ, ಇನ್ನೊಬ್ಬ ಹಿರಿಯ ಸದಸ್ಯರು ಬಾಬರಾಯ ಆಚಾರ್ಯ ಕಾಂತ್ರಾಡಿ 10 ವರ್ಷಗಳಿಂದ ಸತತವಾಗಿ ನಮ್ಮ ಜೊತೆ ಇದ್ದುಕೊಂಡು ಪ್ರತಿಯೊಂದು ಸಭೆ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಎಲ್ಲದಕ್ಕೂ ಹಾಜರಿಗಿದ್ದುಕೊಂಡು ನಮ್ಮನ್ನು ಹರಿಸುತ್ತಿರುವಂತಹ ಬಾಬರಾಯ ಆಚಾರ್ಯ ಕಾಂತ್ರಾಡಿ ಇವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯೂನಿಯನ್ ಅಧ್ಯಕ್ಷರಾದಂತಹ ಅಚ್ಯುತಾಚಾರ್ಯ ಮಧ್ವನಗರ ಇವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಇನ್ನೋರ್ವ ಅತಿಥಿ ನಮ್ಮ ಯೂನಿಯನ್ ಉಪಾಧ್ಯಕ್ಷರಾದಂತಹ ಶ್ರೀಪತಿ ಆಚಾರ್ಯ ಪಡುಸಗ್ರಿ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಜೊತೆ ಇಲ್ಲಿ ಇರುವಂತಹ ಯೂನಿಯನ್ ಎಲ್ಲ ಸದಸ್ಯರಿಗೂ ಕಾರ್ಯಕಾರಿ ಸಮಿತಿಯವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂತ ರಾಘವೇಂದ್ರ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧ್ವನಿವರ್ಧಕವನ್ನು ನಿರ್ವಹಿಸುತ್ತಿರುವಂತಹ ನನ್ನ ಮಿತ್ರರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ನಮಗೆ ಜಾಹೀರಾತುಗಳನ್ನು ನೀಡಿ ಸಹಕರಿಸಿದಂತ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು ಇವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನವರತ 3 ತಿಂಗಳಿಂದ ನಮ್ಮ ಜೊತೆ ಇದ್ದುಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನು ತಾನೇ ಸ್ವತಃ ಹೆಗಲ ಮೇಲೆ ಹೊತ್ತುಕೊಂಡು ನಿರ್ವಹಿಸುತ್ತಿರುವಂತಹ ರಾಜೇಶ್ ಆಚಾರ್ಯ ನೀಲಾವರ ಇವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಅವರ ಜೊತೆಗೆ ನಮ್ಮ ವಸಂತ್ ಪಡುಬೈಲು ನಮ್ಮ ಕೋಶಾಧಿಕಾರಿ, ಹೇಳಬಾರದು ನಾವು, ಆದ್ರೂ ಹಗಲು ರಾತ್ರಿ ನಮ್ಮ ಜೊತೆಗೆ ಇದ್ದುಕೊಂಡು ಸಹಕರಿಸಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೂ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರವನ್ನು ಮಾಡ್ತಿರುವಂತಹ ಮಾಧ್ಯಮ ಮಿತ್ರರಿಗೂ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸದಸ್ಯರಿಗೆ ಅನಂತ ಧನ್ಯವಾದಗಳನ್ನು ನಿರ್ವಹಿಸುತ್ತಾ ಯೂನಿಯನ್ನ ಮತ್ತೊಮ್ಮೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾನಿಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ನೇರವಾಗಿ ಕ್ರಿಕೆಟ್ ಪಂದ್ಯಕೂಟದತ್ತ ನಾವೀಗ ದಾಪುಗಳನ್ನು ನೀಡ್ತಾ ಇದ್ದೇವೆ. ದಿನದ ಮೊದಲ ಪಂದ್ಯಕೂಟವನ್ನು ಆಡ್ಲಿಕ್ಕಿರತಕ್ಕಂತಹ HSC ಉಡುಪಿ ಬಿ ತಂಡದ ವಿರುದ್ಧವಾಗಿ ಕದಳಿ ಪ್ರಿಯ ಪೇರಡೂರು ತಂಡದ ಕಪ್ತಾನರು ಮುಖ್ಯ ವೇದಿಕೆ ಮುಂಭಾಗಕ್ಕೆ ಟಾಸ್ಗಾಗಿ ಬರಬೇಕು. ಹಾಗೆ ಸಂಚಿ ರತನ್ ಕೋಟೇಶ್ವರ ತಂಡದ ವಿರುದ್ಧವಾಗಿ ಶಿವ ಸಾನ್ನಿಧ್ಯ ಬೆಳ್ಕಳೆ ತಂಡದ ಕಪ್ತಾನರು ಮುಖ್ಯ ವೇದಿಕೆ ಮುಂಭಾಗಕ್ಕೆ ಟಾಸ್ಗೆ ಬರಬೇಕೆನ್ನುವುದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಅತಿಥಿ ಅಭ್ಯಾಗತರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅತಿಥಿಗಳ ಮೂಲಕವಾಗಿ ಟಾಸ್ ಕಾರ್ಯಕ್ರಮ ನೆರವೇರುತ್ತದೆ. ಹಂಸನಿ ಉಡುಪಿ ಹಾಗೆ ಕದಳಿ ಪ್ರಿಯ ಪೇರಡೂರು ದಯವಿಟ್ಟು ಟಾಸ್ಗೆ ಬರಬೇಕು. ಹಂಸನಿ ಉಡುಪಿ ಹಾಗೆ ಕದಳಿ ಪ್ರಿಯ ಪೇರಡೂರು ದಯವಿಟ್ಟು ಟಾಸ್ಗೆ ಬನ್ನಿ. ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ದಯವಿಟ್ಟು ಪ್ಲೇಯರ್ಸ್ಗಳು ಆದಷ್ಟು ಶೀಘ್ರಗತಿಯಲ್ಲಿ ಬರಬೇಕು. ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಸಹಕಾರವನ್ನು ಕೊಡಿ ಅನ್ನೋದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಅತಿಥಿ ಅಭ್ಯಾಗತರ ಮೂಲಕವಾಗಿ ದಿನದ ಮೊದಲ ಪಂದ್ಯಕೂಟದ ಟಾಸ್ ಕಾರ್ಯಕ್ರಮ ನೆರವೇರುತ್ತದೆ. ಪೇರಡೂರು ನಮ್ಮ ಜೊತೆಗೆ ರೆಡಿ ಇದ್ದಾರೆ ತಂಡದ ಕಪ್ತಾನರು. ಹಾಗೆ ಹಂಸಿನಿ ಉಡುಪಿ ತಂಡದ ಕಪ್ತಾನರು ದಯವಿಟ್ಟು ಮುಖ್ಯ ವೇದಿಕೆ ಮುಂಭಾಗಕ್ಕೆ ಟಾಸ್ಗೆ ಬರಬೇಕು. ಸರ್ ದಯವಿಟ್ಟು ಸಹಕಾರ ಕೊಡಿ. ನಮ್ಮದೇ ಕಾರ್ಯಕ್ರಮ, ನಮ್ಮವರಿಂದ ನಮ್ಮವರಿಗಾಗಿ ಆಯೋಜನೆ ಮಾಡಿದಂತ ಬಹಳಷ್ಟು ಒಂದು ದೊಡ್ಡ ಕಾರ್ಯಕ್ರಮ. ದಯವಿಟ್ಟು ಸಹಕರಿಸಿ ಎನ್ನುವುದಾಗಿ ಆಟಗಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ದಿನದ ಮೊದಲ ಪಂದ್ಯಕೂಟದ ಟಾಸ್ ಕಾರ್ಯಕ್ರಮದ ಮುಖ್ಯ ವೇದಿಕೆಯ ಮೇಲ್ಭಾಗದಲ್ಲಿ ನೆರವೇರಬೇಕಾಗಿದೆ. ಅತಿಥಿ ಅಭ್ಯಾಗತರ ಮುಖಾಂತರವಾಗಿ
ದಿನದ ಮೊದಲ ಟಾಸ್ ಕಾರ್ಯಕ್ರಮ ನೆರವೇರ್ತಾ ಇದೆ. ನಮ್ಮ ಸಂಘಟನೆಯ 10 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ಕ್ರಿಕೆಟ್ ಟೂರ್ನಮೆಂಟ್ ದಿನದ ಮೊದಲ ಪಂದ್ಯಕೂಟದ ಟಾಸ್ ಅನ್ನ ಕದಳಿ ಪ್ರಿಯ ಪೇರೂರಿನ ತಂಡ ಜಯಿಸ್ತಾ ಇದೆ. ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ತಮ್ಮ ನಿರ್ಣಯವನ್ನ